ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗಲ್ಲಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್. ಹಾಗೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ಬಂದು ಏನಪ್ಪ ವಿಷಯ ಅಂತಂದರೆ ಫ್ರೆಂಡ್ಸ್, ನಾನು ಇವತ್ತು ಬಂದಿರೋದು ಒಂದು ಹೆಣ್ಮಕ್ಳ ಬಗ್ಗೆನೇ ಮಾತಾಡೋಕ್ಕೆ. ಯಾಕಂದರೆ ಕೆಲವು ಗಂಡಸರುಗಳು ಹೆಣ್ಮಕ್ಳನ್ನ ಅಡುಗೆ ಮನೆಗೆ ಮಾತ್ರ ಮೀಸಲು, ಅವರು ಮನೆಯಿಂದ ಈಚೆಗೆ ಹೋಗಬಾರ್ದು ಅಂತ ಅವರ ರೆಕ್ಕೆ ಕನಸುಗಳನ್ನೆಲ್ಲ ಮುರಿದಾಕ್ಬಿಟ್ಟಿರ್ತಾರೆ. ಅವರು ಒಂದು ಬೆಲೆನೇ ಇಲ್ಲ ಕೆಲವು ಹೆಣ್ಮಕ್ಳಿಗಂತೂ. ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೆಣ್ಣು ದುರ್ಬಲರಲ್ಲ, ಅವಕಾಶ ಕೊಟ್ಟು ನೋಡ್ರಿ, ಇತಿಹಾಸನೇ ಸೃಷ್ಟಿ ಮಾಡಿಸುವ ಶಕ್ತಿ ಹೆಣ್ಣಲ್ಲಿದೆ ಅಲ್ವಾ. ಅದು ಕೆಲವ್ರಿಗೆ ಗೊತ್ತಿದ್ರೋ ಗೊತ್ತಿಲ್ಲೇ ಥರ ನಡ್ಕೋತಾರೆ, ಅವಳ ಕನಸುಗಳ ಆಸೆಗಳನ್ನೆಲ್ಲ ಮುರಿದಾಕ್ತಾರೆ. ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ ಫ್ರೆಂಡ್ಸ್. ಹೆಣ್ಣಂದರೆ ಒಂದು ವ್ಯಕ್ತಿ ಅಲ್ಲ, ಅವಳು ಕುಟುಂಬದ ಶಕ್ತಿಯಾಗಿರ್ತಾಳೆ. ಅದನ್ನು ಕೆಲವ್ರು ಅರ್ಥೇ ಇರಲ್ಲ, ಏನೋ ಹೆಣ್ಣು ಅಂತ ಅನ್ಕೋತಾರೆ ಅಷ್ಟೇ. ಅಂದರೆ ಅವಳು ಆ ಮನೇಲಿ ವ್ಯಕ್ತಿಯಾಗಿರಲ್ಲ, ಮನೆಯ ಶಕ್ತಿಯಾಗಿರ್ತಾಳೆ. ಯಾಕಂದರೆ ಸಮಾಜದ ಬೆಳಕು ಮತ್ತು ಜೀವನದ ಸ್ಫೂರ್ತಿ. ಒಂದು ಹೆಣ್ಣೊಂದು ಮನೇಲಿಲ್ಲ ಅಂದರೆ ಒಂದು ಗಂಡಸು ಮನೇಲಿ ಅದು ವೇಸ್ಟ್ ಆ ಮನೆ ಅಂತಲೇ ಹೇಳ್ಬೋದು. ಹೆಣ್ಣಿಂದ ಎಷ್ಟೆಲ್ಲ ನಿಭಾಯಿಸ್ತಾಳೆ ಹೆಣ್ಣು. ಮಗಳಾಗಿ, ಅಕ್ಕಾಗಿ, ತಂಗಿಯಾಗಿ, ಪತ್ನಿಯಾಗಿ, ತಾಯಿಯಾಗಿ ಪ್ರತಿಯೊಂದು ಪಾತ್ರನೂ ಪ್ರೀತಿಯಿಂದ, ತ್ಯಾಗದಿಂದನೇ ಜವಾಬ್ದಾರಿ ತಂದು ನಿಭಾಯಿಸ್ತಾಳೆ. ಯಾಕಂದರೆ ಅದೊಂದು ಶಕ್ತಿ ಇರೋದು ಹೆಣ್ಮಕ್ಳಲ್ಲಿ ಮಾತ್ರ, ಇನ್ನೇನು ಯಾರ ಹತ್ರನೂ ಸಿಗೋದಿಲ್ಲ ಅದು. ಹೆಣ್ಣು ತಾಯಿನೂ ಆಗ್ತಾಳೆ, ಮಗಳು ಆಗ್ತಾಳೆ, ಹೆಂಡತಿ ಆಗ್ತಾಳೆ, ಅಕ್ಕ ತಂಗಿ ಪ್ರತಿಯೊಂದು ಪಾತ್ರನೂ ನಿಭಾಯಿಸೋಳೆ ಹೆಣ್ಣು. ಆ ಹೆಣ್ಣೇ ತಿರಸ್ಕಾರ. ಹಾಗಾಗಿ ಕೆಲವು ಹೆಣ್ಮಕ್ಳು ತುಂಬ ಆಸೆ ಕನಸುಗಳನ್ನ ಇಡ್ತಾರೆ. ಓದೋ ಟೈಮಲ್ಲಿ ತುಂಬ ಆಸೆ ಕನಸುಗಳನ್ನ ಒತ್ಕೊಂಡು ನಿಭಾಯಿಸ್ತಾ ಇರ್ತಾರೆ. ಅಂಥ ಕನಸುಗಳನ್ನ ಫಸ್ಟ್ ಮುರಿಯೋದಂಥದ್ದೇ ತಂದೆ ತಾಯಿಗಳು. ಹೆಣ್ಣಿನ ಕನಸನ್ನ ಮುರಿದಾಕ್ಬಿಡ್ತಾರೆ, ಮದುವೆ ಮಾಡಿಬಿಡ್ತಾರೆ. ನೀನು ಓದಿ ಏನು ದಬಾಗ್ತೀಯಾ, ಇನ್ನೇನು ಮಾಡ್ತೀಯಾ ಅಂತ ಅಂದ್ಕೊಂಡು. ಕನಸು ಕಟ್ಟಿರೋರ್ಗೂ ಕನಸು ಕಟ್ಟದೇ ಇರೋರ್ಗೂ ಒಂದೇ ಥರ ಅಂತ ನೋಡುವಂಥದ್ದು ಈ ತಂದೆ ತಾಯಿಗಳು. ಓದೋ ಟೈಮಲ್ಲಿ ಮಕ್ಕಳಿಗೆ ಅವ್ರ ಕನಸುಗಳೇನಿದೆ ಅದನ್ನು ನಿಭಾಯಿಸ್ಬಿಡ್ಬೇಕು. ಯಾಕಂದರೆ ಮದುವೆ ಆದಮೇಲೆ ಆ ಕನಸುಗಳನ್ನ ನಿಭಾಯಿಸ್ತೀವಿ ಅನ್ನೋದು ಎಲ್ಲೋ ಅಪರೂಪ. ಅದು 100ಕ್ಕೆ ಒಂದು 20 ಹೆಣ್ಮಕ್ಳು ಆ ಕನಸುಗಳನ್ನ ನೆರವೇರಿಸ್ಕೊಂಡಿರೋದು. ಅದಕ್ಕೊಂದು ಸಪೋರ್ಟು ಗಂಡ ಅತ್ತೆ ಮಾವ ಆಗಿರ್ತಾರೆ. ಅವಳು ಏನಾದ್ರು ಒಂದು ಮಾಡಲಿ ಅಂತ. ಕೆಲವು ಹೆಣ್ಮಕ್ಳು ಓದೋ ಟೈಮಲ್ಲೇ ಬಿಡಿಸ್ತಾರೆ, ಮದುವೆ ಮಾಡ್ತಾರೆ. ಅವಳ ಕನಸುಗಳನ್ನ ಮೂಟೆಗಳನ್ನ ಹೊಡೆದಾಕ್ತಾರೆ. ಅದಾದಮೇಲೆ ಕುಟುಂಬದ ಜವಾಬ್ದಾರಿಗಳು. ಯಾಕಂದರೆ ಮದುವೆ ಆದಮೇಲೆ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ ಹೆಣ್ಮಕ್ಳಿಗೆ. ಯಾಕಂದರೆ ಆಮೇಲೆ ಸೊಸೆ ಆಗಿರ್ತಾಳೆ, ಅತ್ತಿಗೆ ಆಗಿರ್ತಾಳೆ, ನಾದಿನಿ ಆಗಿರ್ತಾಳೆ, ಹೆಂಡತಿ ಆಗಿರ್ತಾಳೆ, ಅತ್ತೆ ಮಾವನಿಗೆ ಮುದ್ದಿನ ಸೊಸೆ ಆಗಿರ್ತಾಳೆ. ಎಲ್ಲ ಒಂದು ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಪಾತ್ರಗಳನ್ನ ಅವಳು ವಹಿಸ್ತಾ ಇರ್ತಾಳೆ. ಅವಳ ಕನಸುಗಳನ್ನೆಲ್ಲ ಬದಿಲಿಡ್ತಾಳೆ. ಯಾಕಂದರೆ ಅವಳ ಕನಸು ಏನು ಅಂತ ಯಾರೂ ಕೇಳೋರಿಲ್ಲ, ನಿನ್ನ ಆಸೆ ಏನು ಅಂತ ಕೇಳೋರಿರಲ್ಲ, ನಿನ್ಗೇನು ಬೇಕೋ ಬೇಡ ಅಂತ ಕೇಳಲ್ಲ. ಒಟ್ಟಲ್ಲಿ ಮನೆಗೆ ಸೊಸೆ ಆಗಬೇಕು, ಜವಾಬ್ದಾರಿಗಳನ್ನ ವಹಿಸ್ಕೊಬೇಕು, ಇಷ್ಟು. ಒಟ್ಟಲ್ಲಿ ಅಪ್ಪ ಅಮ್ಮನಿಗೇನು ಕೊಟ್ಟ ಮನೆಯಿಂದ ಹೋದ ಮನೇಲಿ ಒಳ್ಳೆ ಹೆಸರು ತರಬೇಕು ಸೊಸೆ ಮಗಳು ಅನ್ನೋದು ಮಾತ್ರ ತಂದೆ ತಾಯಿ ಮೈಂಡ್ಸೆಟ್ಟಲ್ಲಿರುತ್ತೆ ಹೊರತು ಅವಳ ಕನಸುಗಳನ್ನ ಮುರಿದು ಅನ್ನೋದು ತಂದೆ ತಾಯಿಗಳಿಗಾಗಿರಲ್ಲ. ಹಾಗೆ ಅವಳ ಮದುವೆ ಆಗಿ ಬಂದಮೇಲೆ ಆ ಮನೇಲಿ ಅತ್ತೆ ಆಗಲಿ, ಮಾವ ಆಗಲಿ, ಅಥವಾ ಗಂಡ ಆಗಲಿ, ಅತ್ತೆ ಮಾವ ಬಿಡಿ ಗಂಡ ಆಗಲಿ, ಅವಳ ಆಸೆ ಕನಸುಗಳನ್ನ ಅರ್ಥ ಮಾಡಿಕೊಂಡು ಅವಳ ಆಸೆಗೆ ಒಂಚೂರು ಹಾರೋ ಹಕ್ಕಿಗೆ ಒಂಚೂರು ರೆಕ್ಕೆ ಸಹಾಯ ಮಾಡ್ದಂಗೆ ಅವಳ ಕನಸುಗಳಿಗೆ ಒಂದು ಚೂರು ಸಹಾಯ ಮಾಡಿಬಿಟ್ರೆ ಅವಳು ಮನೆ ಜವಾಬ್ದಾರಿನೂ ನಿಭಾಯಿಸ್ತಾಳೆ, ಮನೇನ ಗೌರವನೂ ಉಳಿಸ್ತಾಳೆ, ಅವಳ ಆಸೆ ಕನಸುಗಳನ್ನು ನಿಭಾಯಿಸ್ಕೋತಾಳೆ. ಯಾಕಂದರೆ ಹೆಣ್ಣಿಗೆ ಎಲ್ಲನೂ ನಿಭಾಯಿಸೋಕ್ಕೆ ಬರುತ್ತೆ. ಮನೇಲಿ ಗೌರವ, ಪ್ರೀತಿ, ವಿಶ್ವಾಸ, ಎಲ್ಲರ ಒಂದು ನಂಬಿಕೆ ಎಲ್ಲನೂ ಉಳಿಸ್ಕೊಳ್ಳೋಳಿಗೆ ಅವಳ ಕನಸುಗಳಿಗೆ ಒಂದು ರೆಕ್ಕೆ ಕೊಟ್ಟರೆ ಇದು ಮಾಡೋಕ್ಕಾಗಲ್ವಾ. ಹೊರಗಡೆ ಹೋಗಿ ದುಡಿಯೋದು ಬೇಡ, ಮನೇಲೇ ಕೂತ್ಕೊಂಡು ಏನಾರು ಮಾಡ್ತೀನಿ ಅನ್ನೋ ಹೆಣ್ಣುಮಕ್ಕಳಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ, ಸಪೋರ್ಟ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಧೈರ್ಯ, ಸಪೋರ್ಟೇ ಅವಳ ಒಂದು ಜೀವನಕ್ಕೆ ದಾರಿದೀಪ ಆಗಿರುತ್ತೆ. ಯಾಕಂದರೆ ಹೆಣ್ಣು ಎಲ್ಲನೂ ನಿಭಾಯಿಸ್ತಾಳೆ, ಅವಳ ಕೈಲಿ ಆಗಲ್ಲ ಅನ್ನೋದು ಏನಿಲ್ಲ. ತಂದೆ ತಾಯಿನೂ ನಿಭಾಯಿಸ್ತಾಳೆ, ಅತ್ತೆ ಮಾವನೂ ನಿಭಾಯಿಸ್ತಾಳೆ. ಒಂದು ಕುಟುಂಬದ ಒಂದು ಪ್ರೀತಿ, ಗೌರವ, ಘನತೆನ ನೀಟಾಗಿ ನಿಭಾಯಿಸ್ತಾಳೆ. ಎಲ್ಲ ಶಕ್ತಿ ಅವಳಲ್ಲಿರುತ್ತೆ. ಹಾಗಾಗಿ ಅವಳ ಶಕ್ತಿಗೆ ನೀವೂ ಸ್ವಲ್ಪ ದುಂಬೇಕು. ನನ್ನ ಮನೇಲಿ ಎಲ್ಲನೂ ಅವಳೇ ಮಾಡಬೇಕು ಅಂತಲ್ಲ, ಎಲ್ಲ ಅನುಸರಿಸ್ಕೊಂಡು ಅವಳು ಎಲ್ಲನೂ ಮಾಡ್ಬೇಕಾದ್ರೆ. ಈಗ ನೋಡಿ, ಬೆಳಿಗ್ಗೆ 5 ಗಂಟೆಯಿಂದ ಎದ್ದು ಅತ್ತೆ ಮಾವನಿಗೆ ಕಾಫಿ, ತಿಂಡಿ, ಗಂಡನಿಗೆ ಅಡುಗೆ, ಊಟ, ಮಕ್ಕಳಿಗೆ ಊಟ, ತಿಂಡಿ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಇಷ್ಟೇ ಅಲ್ಲ ಅವಳ ಮೀಸಲು. ಬಟ್ಟೆ ಒಗೆಯೋದು, ಮನೆ ಕೆಲಸ ಮಾಡೋದು, ಅಡುಗೆ ಮಾಡೋದು, 3 ಹೊತ್ತು ಅಡುಗೆ ಮಾಡು, ಮನೆ ಕೆಲಸ ಮಾಡು, ಮಲ್ಕೋ, ಇಷ್ಟೇ ಅಲ್ಲ. ಅವಳಿಗೂ ಬೇರೆ ಆದಂಥ ಕನಸುಗಳಿರ್ತದೆ. ಆ ಕನಸುಗಳಿಗೆ ನೀವು
ಸ್ಫೂರ್ತಿಯಾಗಿ. ಏಕೆಂದರೆ ಗಂಡ ಹೆಂಡತಿ ಇಬ್ಬರು ದುಡಿದ್ರೇ ಮನೆಯಲ್ಲಿ ಒಂದು ಸಂಸಾರ ಅಂತ ಆಗೋದು. ಹಾಗಾಗಿ ಹೆಣ್ಮಕ್ಳು ದುಡಿಯೋದ್ರಲ್ಲಿ ತಪ್ಪೇನೂ ಇಲ್ಲ. ಅವರು ಎಲ್ಲರ ಥರನೂ ಬದುಕಬೇಕು, ಎಲ್ಲರ ಥರನೂ ಇರಬೇಕು. ಅವ್ರು ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದಾರೋ ಅದಕ್ಕೆ ನೀವು ಸ್ವಲ್ಪ ಧೈರ್ಯ ತುಂಬಿ. ಏಕೆಂದರೆ ಸುಮ್ಮನೆ ಹೇಳಿಲ್ಲ ಹೆಣ್ಣು ಶಕ್ತಿ ಅಂತ. ಹೆಣ್ಣು ಎಲ್ಲ ಥರನೂ ನಿಭಾಯಿಸುವ ಅಧಿದೇವತೆ, ಶಕ್ತಿ ದೇವತೆ ಅಂತ ಹೇಳೋದಕ್ಕೆ ಹೆಣ್ಣನ್ನು ಶಕ್ತಿಗೊಳಿಸೋದು ಯಾವಾಗಲೂ. ಯಾಕಂದರೆ ಅವಳಿಗೆ ಸಮಾಜದಲ್ಲಿ 4 ಗೋಡೆ ಮಧ್ಯದಲ್ಲೇ ಅವಳ ಜೀವನ ಆಗಬಾರ್ದು. ಸಮಾಜದಲ್ಲಿ ಅವಳಿಗೊಂದು ಗೌರವ, ಘನತೆ ಅನ್ನೋದನ್ನ ಕೊಡಿ. ಅವಳಿಗೂ ಒಂದು ಕನಸುಗಳಿದೆ. ಆ ಕನಸುಗಳಿಗೆ ಬೆಂಬಲ ನೀಡಿ. ಏಕೆಂದರೆ ಕುಟುಂಬದವರೇ ಕೊಟ್ಟರೆ ಇಡೀ ಸಮಾಜದಲ್ಲೂ ಬೆಲೆ ಸಿಕ್ಕೇ ಸಿಗುತ್ತೆ. ಪ್ರತಿ ಹೆಣ್ಣಿಗೂ ಅಷ್ಟೇ ತನ್ನದೇ ಆದಂಥ ಒಂದು ಗೌರವ ಇರುತ್ತೆ. ಅಂದರೆ ಅವಳು ಎಲ್ಲ ಕನಸುಗಳನ್ನ ತನ್ನ ಕುಟುಂಬಕ್ಕೋಸ್ಕರ ಎಲ್ಲನೂ ತ್ಯಾಗ ಮಾಡಿರ್ತಾಳೆ. ಯಾಕಂದರೆ ಅವಳು ಏನು ಕನಸುಗಳಿರ್ತಾರೋ ನಮ್ಮನೆ ಪ್ರೀತಿ ವಿಶ್ವಾಸ, ಈ ನನ್ನ ಕನಸು ನಮ್ಮನೆಯವ್ರಿಗೆ ಎಲ್ಲಿ ಮುಳ್ಳಾಗುತ್ತೋ ಅಂತ ಎಲ್ಲ ಕನಸುಗಳನ್ನೂ ಭದ್ರವಾಗಿ ಇಟ್ಕೊಂಡಿರ್ತಾಳೆ. ಆ ಕನಸುಗಳಿಗೆ ನೀವು ಒಂಚೂರು ಬೆಂಬಲ ತುಂಬಿ. ಯಾಕಂದರೆ ಹೆಣ್ಮಕ್ಳು ದುರ್ಬಲರಲ್ಲ. ಅವಕಾಶ ಒಂದ್ಸಲಿ ಕೊಟ್ಟು ನೋಡಿರಿ, ಇತಿಹಾಸನೇ ಬರೆಯುವ ಶಕ್ತಿ ಅವಳಲ್ಲಿದೆ. ಗೌರವಿಸಿ, ಪ್ರೋತ್ಸಾಹಿಸಿ ಮತ್ತು ಹಾಗೆ ಅವಳ ಕನಸುಗಳಿಗೆ ರೆಕ್ಕೆ ನೀಡಿ. ಆಗಲೇ ಅವಳ ಒಂದು ಹೆಣ್ತನಕ್ಕೆ ಬೆಲೆ ಸಿಗುವಂಥದ್ದು. ಹೆಣ್ಣು ಮಕ್ಕಳು ಇರೋಕ್ಕೆ ಮಾತ್ರ ಮೀಸಲಲ್ಲ, ಅಡುಗೆ ಮನೆಗೆ ಮಾತ್ರ ಮೀಸಲಲ್ಲ. ಮತ್ತು ಹಾಗೆ ನಿಮ್ಮ ಮನೆ ಪ್ರತಿಯೊಬ್ಬರಿಗೂ ಇದು ವಹಿಸೋದು. ಯಾಕಂದರೆ ನಿಮ್ಮ ಅಕ್ಕ ತಂಗಿರು ದುಡಿಬೇಕು ಅಂತ ಹೇಳ್ತೀರ, ಅದೇ ನಿಮ್ಮ ಮನೆಗೆ ಬಂದಿರೋ ಹೆಣ್ಣು ದುಡಿಬಾರ್ದು ಅಂತ ಹೇಳ್ತೀರ. ಇದು ಯಾವ ಥರ ನ್ಯಾಯ ಅಂತ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ಹೆಣ್ಮಕ್ಳು ಮದುವೆ ಮಾಡಿಬಿಟ್ಟು ಮಗಳು ದುಡಿದಂತೆ ಮನೆಯಲ್ಲಿ ಇರಬೇಕಂತೆ, ಸೊಸೆ ಹೋಗಿ ದುಡಿಬೇಕಂತೆ. ಕೆಲವು ಮನೆಗಳಲ್ಲಿ ಈ ಥರ ಇದೆ. ಮಗಳು ಮಾತ್ರ ಒಳ್ಳೆ ಅಳಿಯ ಸಿಗಬೇಕು, ಮಗಳು ಆ ಮನೆಯೊಳಗೆ ರಾಣಿಯಾಗಿರಬೇಕು, ಅವಳ ಕನಸುಗಳಿಗೆ ಬೆಲೆ ಕೊಡಬೇಕು. ಅದೇ ಮನೆಯೊಳಗೆ ಬರುವಂಥ ಸೊಸೆಗೆ ಆ ಬೆಲೆ ಇಲ್ಲ. ಹೋಗಿ ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯ, ಹೋಗಿ ದುಡಿ, ಸೊಸೆ ದುಡಿ ಅಂತಾರೆ. ಆದರೆ ಇಲ್ಲಿ ತಂದೆ ತಾಯಿ ಪಾತ್ರನೂ ತುಂಬ ಇರುತ್ತೆ, ಅತ್ತೆ ಮಾವನ ಪಾತ್ರನೂ ತುಂಬ ಇರುತ್ತೆ. ಮತ್ತು ಹಾಗೆ ಇದು ಮೇನು ಗಂಡನ ಪಾತ್ರ ತುಂಬ ಇರುತ್ತೆ. ಹೆಂಡತಿಯ ಆಸೆಗಳಿಗೆ ಒಂದು ಸ್ವಲ್ಪ ರೆಕ್ಕೆ ಕೊಟ್ಟು ಅವಳ ಆಸೆಗಳು ಏನು ಅಂತ ಅರ್ಥ ಮಾಡ್ಕೊಳ್ಳೋವಂಥ ಗಂಡು ಮಕ್ಕಳಾಗಿದ್ದರೆ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ.